ಒಬ್ಬ ಸಣ್ಣ ರೈತನ ಕಥೆ. ಗಂಗಾಧರನು ಒಬ್ಬ ಸಣ್ಣ ರೈತ. ಅವನು ತನ್ನ ಪತ್ನಿ ರಾಧಿಕಾ ಮತ್ತು ಮಕ್ಕಳೊಂದಿಗೆ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದ. ತನ್ನ ತಂದೆಯಿಂದ ಬಂದಿದ್ದ 2 ಎಕರೆಯ ಜಮೀನು ಗಂಗಾಧರನ ಬದುಕಿನ ಆಶ್ರಯ. ಅವನ ದಿನ ಬೆಳಿಗ್ಗೆ ಮಂಜಿನ ಜಾಡಿನಿಂದ ಪ್ರಾರಂಭವಾಗುತ್ತಿತ್ತು. ಜಮೀನಿಗೆ ಹೋಗುವುದು, ಗೊಬ್ಬರ ಹಾಕುವುದು, ನೀರು ಪಸರಿಸುವುದು, ಬೆಳೆಯ ಶ್ರದ್ಧೆ ವಹಿಸುವುದು. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಳೆ ಇಳಿಮುಖವಾಗಿತ್ತು. ನೀರಿನ ಕೊರತೆಯಿಂದ ಗಂಗಾಧರನ ಭತ್ತದ ಬೆಳೆ ಒಣಗಲು ಪ್ರಾರಂಭವಾಯಿತು. ಬೆಳೆಯನ್ನು ಉಳಿಸಲು ಅವನು ಹಗಲಿರುಳು ಶ್ರಮಿಸಿದರೂ ಮಣ್ಣಿಗೆ ಬೇಕಾದಷ್ಟು ನೀರು ಇಲ್ಲದೆ ಎಲ್ಲವೂ ವಿಫಲವಾಗುವಂತೆ ಕಾಣಿಸುತ್ತಿತ್ತು. ಇದನ್ನು ಕಂಡು ಪತ್ನಿ ರಾಧಿಕಾ ಕಂಗಾಲಾದಳು. ಮಕ್ಕಳಿಗೆ ಊಟ ಹೇಗೆ? ಸಾಲದ ಬಾದರಿಯನ್ನು ಹೇಗೆ ತೀರಿಸೋದು? ಇವೆಲ್ಲ ಪ್ರಶ್ನೆಗಳು ಅವಳ ಮನಸ್ಸನ್ನು ಕಾಡತೊಡಗಿಸಿದವು. ಆದರೆ ಗಂಗಾಧರನು ನಿರಾಶೆಯಾಗಲಿಲ್ಲ. ನಾವು ಹಾರ್ನೆ ಹಿಡಿದರೆ ದೇವರು ನಾವನ್ನೆಲ್ಲ ಕೈಬಿಡೋದಿಲ್ಲ ಎಂದನು. ಅವಳು ಅವನಿಂದ ಬಲವನ್ನು, ಆಶಾಭರವನ್ನು ಪಡೆಯುತ್ತಾಳೆ. ಅವನು ಹಳ್ಳಿಯ ಕೃಷಿ ಅಧಿಕಾರಿ ಭೇಟಿಯಾಗಿ ಹೊಸ ತಂತ್ರಜ್ಞಾನಗಳ ಬಗ್ಗೆ ವಿಚಾರಿಸಿದ. ಅದೇ ವೇಳೆ ಹವಾಮಾನಕ್ಕೆ ತಕ್ಕ ನವೀನ ಬೆಳೆಗಳನ್ನು ಬೆಳೆಸಬಹುದೆಂಬ ಸಲಹೆ ಅವನಿಗೆ ಸಿಕ್ಕಿತು. ಗಂಗಾಧರನು ತಕ್ಷಣವೇ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದ ದಾಳಿಂಬೆ, ತರಕಾರಿ ಹಾಗೂ ತೊಗರಿ ಬೆಳೆಸಲು ಮುಂದಾದನು. ಕೆಲವು ತಿಂಗಳುಗಳಲ್ಲಿ ಗಂಗಾಧರನ ಶ್ರಮ ಫಲ ನೀಡಿತು. ದಾಳಿಂಬೆ ಮರಗಳು ಪುಷ್ಪಿಸುತ್ತಿದ್ದವು, ತರಕಾರಿಗಳು ಹಸಿರಾಗಿ ಕಂಗೊಳಿಸುತ್ತಿದ್ದವು. ಹಳ್ಳಿಯ ಮಾರುಕಟ್ಟೆಗೆ ಹೋಗಿ ತನ್ನ ಪೈರುಗಳನ್ನು ಮಾರಾಟ ಮಾಡಿದಾಗ ಅವನ ಮುಖದಲ್ಲಿ ಸಂತೋಷ ಮೂಡಿತು. ಆದಾಯವು ತರುವಾಯ ಕಳೆದ ಸಾಲನ್ನು ತೀರಿಸಿತು. ಈಗ ಗಂಗಾಧರನ ಹೊಟ್ಟೆ ಚಿಂತೆಯಾಗಿಲ್ಲ. ಹಳ್ಳಿಯ ಉಳಿದ ರೈತರಿಗೂ ತನ್ನ ಅನುಭವವನ್ನು ಹಂಚಿಕೊಂಡನು. ನಾವು ಪರಿಸ್ಥಿತಿಗೆ ತಕ್ಕಂತೆ ಬದಲಾದರೆ ಕೃಷಿಯಲ್ಲಿಯೂ ಜಯ ಗಳಿಸಬಹುದು ಎಂದು ಹೇಳುತ್ತಾ ಸಣ್ಣ ರೈತನೊಬ್ಬ ತನ್ನ ಪ್ರಯತ್ನಗಳಿಂದ ಸ್ವಾಭಿಮಾನಿ ಬದುಕನ್ನು ರೂಪಿಸಿಕೊಂಡ. ಇದು ಕೇವಲ ಗಂಗಾಧರನ ಕಥೆಯಲ್ಲ, ಇಂದಿನ ಸಾವಿರಾರು ಸಣ್ಣ ರೈತರ ಆದರ್ಶಪ್ರಾಯವಾದ ನೈಜ ಕಥೆಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ your friend and family.